ಹಲೋ, ವೆಲ್ಕಮ್ ಬ್ಯಾಕ್ ಟು ವಿ ಸಿ ಲೈಫ್. ನನಗೆ ತುಂಬ ಜನ ಹೇಳಿದರು ಮಾರೆ, ನೀನು ಅಷ್ಟು ಲಾಂಗ್ ವೀಡಿಯೋಸ್ ಎಂತಕ್ಕೆ ಹಾಕೋದು, 20 ನಿಮಿಷ ಅಲ್ಲ, ಯಾರು ಕುತ್ಕೊಂಡು ನೋಡ್ತಾರಂತೆ. ಈಗದ ಕಾಲದಲ್ಲಿ ಎಲ್ಲ ರೀಲ್ಸ್ ನೋಡ್ತಾ ಕುತ್ಕೊಳ್ಳೋದು, 10 ಸೆಕೆಂಡ್ ನೋಡಿದರೆ ಅವರಿಗೆ ಮನಶಾಂತಿ ಆಗ್ತದೆ. ನಾನು ಲಾಂಗ್ ಫಾರ್ಮ್ ವೀಡಿಯೋಸ್ ಹಾಕೋದು ಎಂತಕ್ಕಂದರೆ ನನಗೆ ಅದು ನೆಕ್ಸ್ಟ್ ನೋಡುವಾಗ ರಿಲೀವ್ ಮಾಡಬೇಕಂತ ಅಷ್ಟೇ. ಹಾಗೆ ಈ ವಿಡಿಯೋ ಆ್ಯಕ್ಚುಲಿ ಇದು ಟ್ರಿಪ್ ಒಂದು 3-4 ದಿವಸದ ಟ್ರಿಪ್. ಇದನ್ನು ನೋಡು, ಒಂದು 10-15 ಮಿನಿಟ್ಸಲ್ಲಿ ತರಲಿಕ್ಕೆ ಆಗ್ತದೆ ಅಂತ ನೋಡುವ. ಇದು ಜಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ವಿಡಿಯೋ, ನೋಡುವ ಅದಕ್ಕೆ ಹೇಗೆ ರೀಚ್, ಹೇಗೆ ವ್ಯೂಸ್ ಬರ್ತದೆ ಅಂತ, ಕಮ್ಮಿ ಡ್ಯೂರೇಷನ್ ವೀಡಿಯೋಸ್ಗೆ. ನಾವೀಗ ಬ್ಯಾಂಗ್ಳೂರಿಂದ ಹೊರಟು ಶಿರಾಡಿ ರೀಚ್ ಆಗಿದ್ದೆವು. ಶಿರಾಡಿಯಿಂದ ಇನ್ನು ಮಂಗಳೂರು ಹೋಗಬೇಕು, ಶೆಟ್ರ್ ಮನೆಗೆ. ನೋಡು ಎಷ್ಟೊತ್ತಿಗೆ ರೀಚ್ ಆಗ್ತೇವೆ ಅಂತ. ಶಿರಾಡಿ ಕ್ರಾಸ್ಡ್, ಇನ್ನು 1.5 ಅವರ್ಸ್ ಇರಬೇಕು ಶೆಟ್ರ್ ಮನೆಗೆ. ಶೆಟ್ರ್ ಮನೆಗೆ ಸಿಗುವ. ಜೋರು ಹಸು ಆಗ್ತಾ ಉಂಟು ಮಾರೆ. ರೀಚ್ಡ್ ಶೆಟ್ರಸ್ ಮನೆ. ಶೆಟ್ರ್ ಮನೆಯಿಂದ ಹೊರಟುವೆ. ಸೊ ಈಗ ನಾವು ಪಡುಬಿದ್ರಿಯಾಗಿ ಇದು ಒಳಗೆ ಬೆಲ್ಮಣ್ಣು, ಕಾರ್ಕಳ, ಬಜಗೌಳಿಯಾಗಿ ಕುದುರೆಮುಖ ಹೋಗಬೇಕು. ಸಿಗುವ ಅಂದೇ. ವ್ಯೂ ಒಳ್ಳೆತ್ತು, ಹಾಗೆ ಒಂದು ನಿಂತು ಬೈಕಿದ್ದು ವೀಡಿಯೋಸ್, ಫೋಟೋಸ್ ತೆಗೆಯುವಂತ. ಈಗ ಕುದುರೆಮುಖ ಎಲ್ಲ ಹೋಗುವಾಗ ಮೈನ್ ನಿಮಗೆ ಬೇಕಾಗೋದು ಕ್ಯಾಶ್ ಒಂದು ಹಿಡ್ಕೊಳ್ಳಿ. ನಮಗೆ ಸಹ ನೆನಪೋಗಿದೆ ಈಗ ಕ್ಯಾಶ್ ಹಿಡ್ಕೊಳ್ಳಿಕ್ಕೆ. ಸೊ ಕ್ಯಾಶ್ ತೆಗಿಬೇಕು, ಕ್ಯಾಶ್ ಒಂದು ಹಿಡ್ಕೊಳ್ಳಿ ಇಂಥದ್ದೆಲ್ಲ ಲೊಕೇಶನಿಗೆ ಹೋಗುವಾಗ. ನಾವೀಗ ಚೆಕ್ ಪೋಸ್ಟ್ ರೀಚ್ ಆದ್ವಿ. ಇಲ್ಲಿ ಒಂದು ಚಾಯ್ ಎಂತಾದ್ರು ತಿಂಡಿ ಎಂತಾದ್ರು ತಿಂದು ಮತ್ತೆ ರಪ್ಪ ಹೊರಡುವ. ವೆಲ್ಕಮ್ ಟು ವರ್ಲ್ಡ್ ಹೆರಿಟೇಜ್ ಸೈಟ್. ಈಗ ಚಹಾ ಕುಡಿದು ಮತ್ತೆ ಒಂದು ಸ್ವಲ್ಪ ಬೋಟಿ ತಿಂದು ಈಗ ಬೈಕ್ ನಂಬರ್ ಎಲ್ಲ ಕೊಟ್ಟು ಶೆಟ್ರ್ ಟಿಕೆಟ್ ತಗೊಂಡ್ಬಂದ್ರು. ಟೈಮ್ 1:30. ಎದು ಗಂಟೆ ವಾಪಸ್? 1.5 hours. ಆತೆ ವಾಪಸ್ ಬರೋಡು? ವಾಪಸ್ ಸತ್ಯ ಅಡೆ ಪೋರೆಗ ಹೋಯ್ ಹೊರಡುವ ಬೇಗ. ನೆಕ್ಸ್ಟ್ ಚೆಕ್ ಪೋಸ್ಟ್ ರೀಚ್ ಆಗಲಿಕ್ಕೆ 1.5 hours ಉಂಟು. ಅದರೊಳಗೆ ರೀಚ್ ಆಗೋದಿದ್ರೆ ಮೋಸ್ಟ್ಲಿ ಏನೋ ಫೈನ್ ಏನೋ ಹಾಕ್ತಾರೆ ಇರಬೇಕು, ಏನೋ ಕಿರಿಕಿರಿ ಮಾಡ್ತಾರಲ್ಲಿ. ಅದಕ್ಕೆ ಬೇಗ ಹೋಗಬೇಕು. ಮತ್ತು ನಮಗೆ ಕೆಲವೆಲ್ಲ ಎಕ್ಸ್ಪ್ಲೋರ್ ಎಲ್ಲ ಮಾಡಲಿಕ್ಕೆ ಉಂಟು ಮಧ್ಯದಲ್ಲಿ. ಲಾಸ್ಟ್ ಟೈಮ್ ನಾನಿಲ್ಲಿ ಬಂದದ್ದು ಕಾರಲ್ಲಿ, ಆವಾಗ ಸಹ ವ್ಯೂ, ಇಲ್ಲಿದು ವೆದರ್ ಮಾತ್ರ ಸೂಪರ್ ಮಾರೆ. ಇಲ್ಲಿದು ರೋಡ್ಸ್ ಸಹ ಒಂದು ಮಧ್ಯದಲ್ಲಿ ಸ್ವಲ್ಪ ಹಾಳುಂಟು, ಮತ್ತೆಲ್ಲ ಒಳ್ಳೆ ಉಂಟು ಆ್ಯಕ್ಚುಲಿ. ಜಾಸ್ತಿ ಕ್ಲಿಪ್ಸ್ ಹಾಕೋದಿಲ್ಲ ಇದರದ್ದು ಡೀಟೇಲ್ಡ್ ವಿಡಿಯೋ ನಾನು ಸೆಪರೇಟ್ ಒಂದು ಪ್ಲೇಲಿಸ್ಟಲ್ಲಿ ಹಾಕ್ತೇನೆ. ಮಧ್ಯದಲ್ಲಿ ಹಾಗೆ ಸಿನಿಮ್ಯಾಟಿಕ್ಸ್ ಕೊಡ್ತಾ ಇರ್ತೇನೆ. ಇಲ್ಲಿ ಮಾತ್ರ ಭಯಂಕರ ಫಾಗ್ ಮಾರೆ. ಎಂಥ ಫಾಗ್ ಅಂದರೆ ನಮಗೆ ಕಾಣ್ತಿರ್ಲಿಲ್ಲ ಕೆಲವು ಕಡೆಯಲ್ಲೆಲ್ಲ, ಮೆಲ್ಲ ಹೋಗ್ತಿದ್ದದ್ದು. ನಾವು ಆ್ಯಕ್ಚುಲಿ ಮುಂದೆ ಹೋಗಿದ್ದವರು ಹಿಂದೆ ಬಂದದ್ದು ಇಲ್ಲಿ ವಿಡಿಯೋಸ್, ಫೋಟೋಸ್ ತೆಗೆಯುವಂತ. ಹ್ಯಾಂಡಲ್ ಬಾರ್ ಸರಿ ಆಗಲಿಲ್ಲ ಅಂತ ಪುನಃ ಇಡ್ಲಿಕ್ಕೆ ಹೋದ್ರು. ನಾವೀಗ ಅದು ಮೈನ್ ಕುದುರೆಮುಖಿದು ಸ್ಪಾಟ್ ಉಂಟಲ್ಲ, ಅದು ರೋಡ್ ಆ ಕಡೆ ಈ ಕಡೆ ಫುಲ್ ಮೌಂಟೇನ್ಸ್. ಸೊ ಅಲ್ಲಿ ಬಂದು ಡ್ರೋನ್ ಶಾಟ್ ತೆಗೆಯುವಂತ ಇದ್ದೇವೆ, ನೋಡುವ. ಬೈಕೆಲ್ಲ ಇಲ್ಲಿ ನಿಲ್ಸಿತ್ತು. ನಾವು ಮಾರೆ ಅಲ್ಲಿ ಡ್ರೋನ್ ಶಾಟ್ ತೆಗಿಬೇಕಾದ್ರೆ ಒಬ್ಬ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದು ನಮ್ಮನ್ನು ನಿಲ್ಲಿಸಿ ತೆಗಿಲಿಕ್ಕಿಲ್ಲ ಅಂತೆಲ್ಲ ಹೇಳಿ ಬೈದು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾನೆ ಹೇಳಿ ಮತ್ತೆ ಡಿಲೀಟ್ ಮಾಡಿಸಿ ಮತ್ತೆ ಅಲ್ಲಿಂದ ನಾವು ಮತ್ತೆ ಹೊರಟದ್ದೆ. ಅದರಲ್ಲಿ ಒಂದು ಲೇಕ್ ವ್ಯೂ ನೋಡಿ ಮತ್ತೆ ನಾವಿಲ್ಲಿ ಅಬಂಡಂಟ್ ಸಿಟಿ ಬಂದದ್ದು. ಇಲ್ಲಿ ಸ್ವಲ್ಪ ಹೊತ್ತಿದ್ದು ಎಲ್ಲ ನೋಡಿ ಮತ್ತೆ ಹೋಗುವಂತ. ಜೋರು ಮಳೆ ಬಂತು, ರೈನ್ ಕೋಟ್ ಹಾಕ್ಲಿಕ್ಕೆ ನಿಂತು. ಇಲ್ಲಿ ಅಂತ ಸೌಂಡು ಮಾರಿ ಅದು. ಇನ್ನು ಸೀದಾ ಕಳಸಕ್ಕೆ ಊಟ ಮಾಡಿ ಮತ್ತೆ ಆಫ್ ರೋಡಿಂಗ್ ಹೋಗ್ಲಿಕ್ಕೆ.
ಐಡಿಯಾ ಬರ್ತಾರೆ. ನಾವು ಆ್ಯಕ್ಚುಲಿ ಕಳಸದಲ್ಲಿ ಯಾವುದೋ ಟೀ ಎಸ್ಟೇಟಿಗೆ ಹೋಗಿ ಅಲ್ಲಿ ಆಫ್ ರೋಡಿಂಗ್ ಮಾಡಿ, ಅಲ್ಲಿ ಆ್ಯಕ್ಚುಲಿ ನಾನು ಕ್ಯಾಮ್ರಾ ಆನ್ ಮಾಡಲೇ ಇಲ್ಲ ಮಾರೆ, ಅದಕ್ಕೆ ಶೂಟ್ ಮಾಡಿ ಆಗಲಿಲ್ಲ. ಬಟ್ ಡ್ರೋನ್ ಶಾಟ್ ತೆಗೆದಿದ್ದೇವೆ. ಬಟ್ ಅಲ್ಲಿ ಆದಮೇಲೆ ನಾವಿಲ್ಲಿ ಶೆಟ್ರ್ ಹೇಳಿದ್ದಕ್ಕೆ ಇಲ್ಲಿ ಬಂದದ್ದು ಒಳಗೆ. ಇಲ್ಲಿ ಫುಲ್ ಕೆಸರಲ್ಲಿ ಒಮ್ಮೆ ಪ್ರಬೋದಿದ್ದು ಬೈಕ್ ಬಿದ್ದು ಮತ್ತೆ ನಮಗೆ ತುಂಬ ಎಲ್ಲ ಕಷ್ಟ ಆಯಿತು. ಅದಕ್ಕೆ ಮತ್ತೆ ನಡ್ಕೊಂಡು ಮುಂದೆ ಬಂದದ್ದು ಇಲ್ಲಿ ನೋಡಲಿಕ್ಕೆ ಹೇಗುಂಟಂತ. ಬಟ್ ಫುಲ್ ಕೆಸರು ಮತ್ತು ಕಷ್ಟ ಆಗ್ಬೋದು ನಮಗೆ ಅಂತ ವಾಪಸ್ ಹೋಗ್ತಿದ್ದೇವೆ ಈಗ. ಇದು ಟಿ ಎಸ್ಟೇಟ್ ಇದು ಡ್ರೋನ್ ಶಾಟ್ ನಾನು ನಮ್ಮದು ಡೀಟೇಲ್ಡ್ ಲಾಂಗ್ ಫಾರ್ಮ್ ವಿಡಿಯೋ ಇರ್ತಲ್ಲ ಅದರಲ್ಲಿ ಹಾಕ್ತೇನೆ, ಅದರಲ್ಲಿ ನೋಡಿ. ಸಖತ್ ಎಕ್ಸ್ಪೀರಿಯನ್ಸ್ ಮಾರೆ ಇದೆಲ್ಲ, ನನಗೆ ಫಸ್ಟ್ ಟೈಮ್ ಇದೆಲ್ಲ ಹೀಗೆ. ಈ ಆಫ್ ರೋಡಿಂಗ್ ಸೀರೀಸ್ ಇದು ಫುಲ್ ಪಾರ್ಟ್ ನಾನು ಹಾಕ್ತೇನೆ. ಪ್ರಬೋದ್ ಬೈಕ್ ಇದು ಲೈಟ್ಸ್ ಸರಿ ಮಾಡ್ಲಿಕ್ಕೆ ಹೋದ್ರು. ಈಗ ನಮ್ದು ಮೇನ್ ಟಾಸ್ಕ್ ಇರೋದು ರೂಮ್ ಹುಡ್ಕೋದು. ಇಲ್ಲೊಂದು ಯಾವುದೋ ಹಿಲ್ ವ್ಯೂ ರೆಸಾರ್ಟ್ ಉಂಟಂತೆ, ಅಲ್ಲಿ ಹೋಗಿ ನೋಡುವಂತ ಇದ್ದೇವೆ. ನೋಡುವ ಎಷ್ಟು ಪ್ರೈಸ್ ಇರ್ತದಂತ. ಇಲ್ಲಿ ಪ್ರೈಸ್ 4,000 ಅಂತೆ ಮಾರೆ ಒಂದು ನೈಟ್ಗೆ. ಎಲ್ಲ ನಮ್ಗಾಗುವಂಥದ್ದಲ್ಲ. ವಾಪಸ್ ಆ ಸಿಟಿಗೆ ಹೋಗಿ ಸರ್ಕಲಿಗೆ ಹೋಗಿ ನೋಡುವ ಎಂತಾದ್ರು ಬೇರೆ ಸಿಗ್ತದಂತ. ನಮ್ಗೆ ಆ ಸರ್ಕಲ್ ಅಲ್ಲಿ ಮಲ್ಪೆ ಅವರೊಬ್ರು ಸಿಕ್ಕಿದ್ರು, ಅವ್ರದ್ದೊಂದು ಸ್ಟೇ ಉಂಟಂತೆ. ಹಾಗೆ ಈಗ ಅಲ್ಲಿಗೆ ಹೋಗ್ತಿದ್ದೇವೆ ನಾವು. ಅಲ್ಲಿ ರೋಡ್ಸ್ ಮಾತ್ರ ಭಯಂಕರ ಉಂಟಂತೆ. ನಮ್ಗೆ ಆಕ್ಚುಲಿ ಇಲ್ಲೇ ರೈಟ್ ಸೈಡ್ ಅಲ್ಲಿ ಕೆಳಗೆ ಹೋಗ್ಲಿಕ್ಕೆ, ಅದಕ್ಕೆ ಫಸ್ಟ್ ಬೈಕ್ ಅಲ್ಲಿ ಇಟ್ಟು ಈಗ ನಡ್ಕೊಂಡು ಹೋಗಿ ನೋಡಿ ಬರುವಂತ ಒಂದು ರೂಮ್ಸ್ ಎಲ್ಲ. ಮುಲ್ಪ ಕ್ಯಾಂಪಿಂಗ್ ಮಲ್ಪೊಲಿ ಒಂದು ಕ್ಯಾಂಪ್ ಒಟ್ಟೆಂದು ಒಣಸೂರ. ಶೂ ಎಪ್ಪಡ ಕೂಡ ಪುನಃ ಶೂ ತೆಗಿಬೇಕಲ್ಲ ಅಂತ ಶೆಟ್ರು ನೋಡಿ ಬರ್ತಾರೆ ಹೇಳಿದ್ರು. ಇಲ್ಲೇ ಸ್ಟೇ ಆಗುದಂತ ಫೈನಲ್ ಆಯ್ತು. ಅದಕ್ಕೆ ಬೈಕ್ ಎಲ್ಲ ಕೆಳಗೆ ತಗೊಂಡು ಹೋಗಿ ಅಲ್ಲಿ ಇಡುವಂತ. ನಮ್ಮ ರೋಹನ್ ಸಹ ಬಂದಿದ್ದ ನೋಡಿ, ಚಿಕ್ಕ ರೂಮ್ ನಮ್ಮದು. ಫುಲ್ ಜೋರು ಮಳೆ ಎಲ್ಲ ಇತ್ತು, ಶೀತ ಆದಾಗ ಉಂಟು. ನಿನ್ನೆ ಮತ್ತೆ ಬೇಗ ಊಟ ಮಾಡಿ ಮಲಗಿದ್ದು, ಹಾಗೆಂತ ಮಾಡಲಿಲ್ಲ. ಇವತ್ತೊಂದು ಯಾವುದೋ ವ್ಯೂ ಪಾಯಿಂಟ್ ಉಂಟು ಇಲ್ಲಿ, ಅಲ್ಲಿ ಹೋಗ್ತಿದ್ದೇವೆ. ಆಫ್ ರೋಡಿಂಗ್ ಉಂಟು, ಮುಂದೆ ನೋಡುವ. ಇಲ್ಲಿಂದ ಈಗ ಹೊರಡುದು ನಾವು. ಇಲ್ಲಿ ಅದೇ ವ್ಯೂ ಪಾಯಿಂಟ್ ಉಂಟು ಅಂತ ಹೇಳಿದಲ್ಲ, ಅಲ್ಲಿಗೆ ಹೋಗುದು ಈಗ. ಇವರು ಸಜೆಸ್ಟ್ ಮಾಡಿದ್ದಾರೆ ನಮ್ಗೆ, ಹಾಗೆ ನೋಡುವ ಅಲ್ಲಿ ಹೋಗಿ. ಒಂದು ಸೂಪರ್ ವ್ಯೂ ಮಾರೆ ಇಲ್ಲಿ. ಮಾತ್ರ ಗಾಳಿ ಎಂತ ಒಂದು ಫೀಲ್ ಮಾರಿಲ್ಲಿ. ಇಲ್ಲಿಂದ ಸೀದಾ ನಾವೀಗ ಆಫ್ ರೋಡಿಂಗ್ಗೆ. ಇಲ್ಲಿದ್ದು ಕ್ಲಿಪ್ಸ್ ಮಾತ್ರ ಆಗ್ತೇನೆ ಈಗ ಸದ್ಯಕ್ಕೆ. ಮತ್ತೆ ಈ ಆಫ್ ರೋಡಿಂಗ್ ಇದು ಒಂದು ಫುಲ್ ವಿಡಿಯೋ ನಾನು ಹಾಕಿಬಿಡ್ತೇನೆ. ರೈಟ್ ಸೈಡ್ ಬರ್ಲಿಗೆ 2 ನಿಮಿಷ. ನಾನು ಎಂತ ಉಂಟು ರೋಡ್ ಒಂದು ಹೀಗೆ ಉಂಟು, ಹೀಗೆ ಉಂಟು. ನಾವು ಉಂಟು. ಹೌದಾ, ಗೇಟ್ ಇದೆ, ಫೀಸ್ ಕಟ್ಟಲಿಕ್ಕೆ ಗೇಟ್. ಹಾಂ ಹಾಂ ಮಾರೆ, ಓಲ್ಮಂಡಲ ಕಾಸು ಕೊರೋಡು ಮಾರೆ.
ರೋಡಿಂಗ್ ಎಲ್ಲ ಮಾಡಿ ಆಯ್ತು. ಈಗ ನಾವು ಹೋಗ್ತಿರೋದು ಹೊರನಾಡು ಸೈಡ್, ಅಲ್ಲಿ ಕ್ಯಾಸಲ್ ಮಕ್ಕಿ ಒಂದು ಟ್ರೆಕ್ ಉಂಟು, ಹಾಗೆ ಅದನ್ನ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ವಿ ಆರ್ ಆಲ್ರೆಡಿ ಆನ್ ಅವರ್ ಟ್ರೆಕ್. ಲೆಟ್ಸ್ ಗೋ. ಟ್ರೆಕ್ ಎಲ್ಲ ಸೂಪರ್ ಆಯ್ತು. ಈಗ ನಾವು ಅಲ್ಲಿಂದ ಹೊರಡ್ತಿದ್ದೇವೆ. ಈಗ ಸೀದಾ ಶೆಟ್ರ್ ಮನೆಗೇನೆ, ಕುದುರೆಮುಖ ಆಗಿ ಮಧ್ಯದಲ್ಲಿ ಎಲ್ಲಾದ್ರೂ ಊಟ ಮಾಡ್ಬೇಕು. ಊಟ ಮಾಡಿ ಮತ್ತೆ ಅದೇ ಕುದುರೆಮುಖ ವೇ ಆಗಿ ಹೋಗಿ. ಇಲ್ಲಿ ಫುಲ್ ಪ್ರೈವೇಟ್ ಪಾರ್ಟಿ ನಡೀತಾ ಇತ್ತು. ಜೋರ್ ಅಂದ್ರೆ ಜೋರ್ ಮಳೆ ಮಾರೆ. ಫುಲ್ ಹೆಲ್ಮೆಟ್ ಎಲ್ಲ ಫಾಗ್ ಆಗ್ತಾ ಉಂಟು ಮಧ್ಯೆ ಮಧ್ಯದಲ್ಲಿ. ಅದೇ ಕಷ್ಟ ಆಗ್ತಾ ಉಂಟು. ಅದಕ್ಕೆ ಅದೊಂದು ಅದೇ ಪಿನ್ ಲಾಕ್ ಏನು ಬರ್ತಾರಲ್ಲ, ಅದೊಂದು ತಗೊಳ್ಳಿಕ್ಕೆ. ಈಗ ನಾವು ಆಲ್ರೆಡಿ ಕುದುರೆಮುಖ ಎಂಟರ್ ಆಗಿದ್ದೇವೆ. ಒಟ್ಟರಾಶಿ ಕತ್ತಲೆ. ನಾವು 4 ಜನ ಮಾತ್ರ ಹೋಗ್ತಿರೋದು. ಮಳೆ ಅಷ್ಟಂತ ಬರ್ತಾ ಇಲ್ಲ. ನಮ್ಮದು ಮಾತ್ರ ಲೈಟ್ಸ್ ಕಾಣ್ತಾ ಉಂಟು. ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಸಹ ಹೇಳಿದ್ರು, ನೀವೇ ಜವಾಬ್ದಾರಿ ಏನಾದ್ರು ಆದ್ರೆ ಅಂತ. ನೋಡುವ. ಇದರದ್ದು ಫುಲ್ ವಿಡಿಯೋ ನಾನು ಆಲ್ರೆಡಿ ಬೇರೆ ವಿಡಿಯೋಸ್ ಅಲ್ಲಿ ಹಾಕಿದ್ದೆ. ಎಲ್ಲರಿಗೂ ಸುಸ್ತಾಯ್ತಂತೆ, ಅದಕ್ಕೊಂದು ಶಾರ್ಟ್ ಬ್ರೇಕ್. ಅಲ್ಲಿ ಚಹಾ ಎಲ್ಲ ಕುಡ್ದಾಯ್ತು. ಈಗ ಸೀದಾ ಡೈರೆಕ್ಟ್ ಶೆಟ್ರ್ ಮನೆಗೆ. ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡುದು. ನಮ್ದು ಕುದುರೆಮುಖ ಸೀರೀಸ್ ಇಲ್ಲಿಗೆ ಎಂಡ್. ಇನ್ನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗುವ. ಬಾಯ್ ಬಾಯ್.